ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್ ಗಾಯ್ಸ್. ಹೇಗಿದ್ದೀರಾ? ನಾನಂತೂ ಅಮೇಝಿಂಗ್ ಆಗಿದ್ದೇನೆ. ಸೊ ಇವತ್ತು ಸಂಡೇ ನೋಡಿ, ಈಗಷ್ಟೇ ಮೋಡ ಎಲ್ಲ ಬಂದಿದೆ. ಸೊ ಮಳೆ ಬರಲಿಕ್ಕೆ ಮುಂಚೆ ನಮ್ಮದೊಂದು ಗಾಡಿ ನಿಮಗೊಂದು ತೋರಿಸುವಂತ ಬಂದಿದ್ದೇನೆ. ಸೊ ಗಾಯ್ಸ್, ಲಾಸ್ಟ್ ವೀಕಲ್ಲಿ ನಮ್ಮ ಗಾಡಿಗೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಇಲ್ಲಿ ನೋಡ್ತಿರ್ಬೋದು, ನಮ್ಮ ಗಾಡಿದು ಲುಕ್ ಅಂತೂ ಚೇಂಜ್ ಆಗಿದೆ. ಮುಂಚೆದು ಗಾಡಿಗಿಂತ ಈ ನೋಡಿ ಯಾವ ಥರ ಚೇಂಜ್ ಆಗಿದೆ ಅಂತ ನೋಡಿ. ಸೊ ಏನೆಲ್ಲ ನಾನು ಗ್ಯಾಜೆಟನ್ನು ಗಾಡಿಗೆ ಇನ್ಸ್ಟಾಲ್ ಮಾಡಿದ್ದೇನೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಮತ್ತು ಅದರ ಪ್ರೈಸನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಕಡಿಮೆ ಪ್ರೈಸಲ್ಲಿ ಇಲ್ಲಿ ನೀವು ಬೈ ಮಾಡ್ಬೋದು ಅಂತ ನಾನು ಮಂಗಳೂರಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಹಾಗೆ ಶಾಪ್ ಲೊಕೇಶನ್ ಕೂಡ ನಿಮಗೆ ಹಾಕ್ತೇನೆ, ನೀವು ಕೊಡಿ ಬೈ ಮಾಡ್ಬೋದು. ನಿಮಗೆ ಹಣ ಕೂಡ ಕಡಿಮೆಯಲ್ಲಿ ಸಿಗ್ತದೆ. ಆನ್ಲೈನ್ ಪ್ರೈಸಿಂದ ತುಂಬ ಕಡಿಮೆಯಲ್ಲಿ ನಿಮಗೆ ಬೈ ಮಾಡ್ಬೋದು. ಸೊ ಗೈಸ್, ಬನ್ನಿ ಏನೆಲ್ಲ ಚೇಂಜಸ್ ಮಾಡಿದ್ದೇನೆ ಅಂತ ನಾನು ತೋರಿಸ್ತೇನೆ. ಸೊ ಮೊದಲನಾಗಿ ಈ ಕೀಯನ್ನು ಆನ್ ಮಾಡುವ. ನೋಡಿ ಗೈಸ್, ಡಬಲ್ ಇಂಡಿಕೇಟರ್ ಹಾಕಿದ್ದೇನೆ. ಸೊ ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಮೊಬೈಲ್ ಮೌಂಟು ವಿತ್ ಚಾರ್ಜರ್ ಅದೊಂದು ಆ್ಯಡ್ ಮಾಡಿದ್ದೆ. ಅದಾದಮೇಲೆ ಮೇಯ್ನಾಗಿ ನಾನು ಚೇಂಜಸ್ ಮಾಡಬೇಕಂತಿರೋದು ಮಿರರ್ ಮತ್ತು ಇಂಡಿಕೇಟರ್, ಹಾಗೆ ದೊಡ್ಡದಿಗೆ ಕ್ರ್ಯಾಶ್ ಗಾರ್ಡ್ ಕೂಡ ಹಾಕಿದ್ದೇನೆ ಗೈಸ್. ನೋಡಿ ಇಲ್ಲಿ. ಸೊ ಇಂಡಿಕೇಟರ್ ಯಾವ ಥರ ಕಾಣ್ತಾ ಉಂಟು ಅಂತ ನೋಡಿ. 10R ಇದು ಇಂಡಿಕೇಟರ್. ಸೊ R15 ವರ್ಷನ್ 4 ರೆಡ್ಡಿಗೆ ನಾನು ರೀಸೆಂಟಾಗಿ ಹಾಕಿದ್ದೇನೆ. ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತ. ಲುಕ್ ಅದು ಸೂಪರಾಗಿ ಕಾಣ್ತಾ ಉಂಟು ನನಗೆ ಇಲ್ಲಿಂದ. ಮತ್ತು ಇದನ್ನು ಇನ್ಸ್ಟಾಲ್ ಮಾಡೋದು ಸಹ ಹೇಗೆ ಅಂತ ನನಗೆ ಹೇಳ್ಕೊಡ್ತೇನೆ. ಜೊತೆಗೆ ಇದರ ಜೊತೆಗೆ ಇಂಡಿಕೇಟರ್ ಕೂಡ ನಾನು ಸೈಡ್ದು ಇಂಡಿಕೇಟರ್ ಕೂಡ ಚೇಂಜ್ ಮಾಡಿದೆ. ನೋಡಿ ಇಲ್ಲಿ, ಅದು ಕೂಡ ಸೂಪರಾಗಿ ಕಾಣ್ತಾ ಉಂಟು. ಅದು ಒರಿಜಿನಲ್ ಬರೋದು ಸ್ವಲ್ಪ ಅದಕ್ಕೆ ಚೆನ್ನಾಗಿ ಕಾಣ್ತಿರಲಿಲ್ಲ, ಸ್ವಲ್ಪ ಬೆಂಡ್ ಆಗಿತ್ತು. ಸೊ ಇದಾಗೂ ಸೂಪರ್ ಕಾಣ್ತಾ ಉಂಟು. ಈ ಇಂಡಿಕೇಟರ್ ಯಾವ ಥರ ಕಾಣ್ತಾ ಉಂಟು ಅಂತ ಒಂದು ಕಮೆಂಟಲ್ಲಿ ತಿಳಿಸಿ. ಇದನ್ನು ಇನ್ಸ್ಟಾಲ್ ಮಾಡೋದು ಕೂಡ ಸುಲಭ. ಅದರ ಜೊತೆಗೆ ನಮ್ಮ ಗಾಡಿಗೆ ಒಂದು ಸ್ಕ್ರ್ಯಾಚ್ ಗಾರ್ಡ್ ಬೇಕಿತ್ತು. ಯಾಕಂದರೆ ಲಾಸ್ಟ್ ಟೈಮ್ ನಮ್ಮ ಮನೆ ಹತ್ರನೇ ಏನಾಗಿದೆ ಅಂದರೆ, ಮಳೆ ಬಂದು ಸ್ವಲ್ಪ ಮಣ್ಣೆಲ್ಲ ಸ್ಮೂತಾಗಿ ಆಗಿತ್ತು. ಸೊ ಏನಾಗಿದೆ, ಈ ಸ್ಟ್ಯಾಂಡ್ ಹಾಕಿ ಸ್ವಲ್ಪ ಹೊತ್ತು ನಾನು ಹೊರಗಡೆ ಹೋಗಿದ್ದೆ. ಅವಾಗ ಏನಾಗಿದೆ, ಇದು ಫುಲ್ ಹೀಗೆ ಪಲ್ಟಿ ಆಗಿತ್ತು ಸ್ಲೈಟಾಗಿ. ಆವಾಗ ನಮ್ಮ ಇಂಡಿಕೇಟರ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಮತ್ತು ಅಲ್ಲದೆ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇಲ್ಲಿ ಸ್ವಲ್ಪ. ಸೊ ಹಾಗಾಗಿ ಸ್ಕ್ರ್ಯಾಚ್ ಗಾರ್ಡನ್ನು ಒಂದು ಹಾಕಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಈ ಒಂದು ಸ್ಕ್ರ್ಯಾಚ್ ಕಾರ್ಡ್ ಹಾಕಿಸಿದ್ದೇನೆ. ಸೊ ಇದಕ್ಕೆ ಜಾಸ್ತಿ ಕಾಸ್ಟ್ ಬರೋದಿಲ್ಲ. ಇನ್ನೊಂದು ದೊಡ್ಡದು ಬರ್ತದೆ ಸ್ಕ್ರ್ಯಾಚ್ ಕಾರ್ಡ್, ಅದಕ್ಕೆ 2000 ಮೇಲೆ ಉಂಟು. ಸೊ ಇದು ನಮಗೆ 700 ಚಿಲ್ಲರೆಯಲ್ಲಿ ಸಿಗ್ತದೆ. ಕಾಸ್ಟ್ ಕೂಡ ಕಮ್ಮಿ ಮತ್ತು ತುಂಬ ಗಟ್ಟಿ ಉಂಟು. ಮತ್ತು ಇದರಿಂದಾಗಿ ನಮ್ಮ ಬಾಡಿಗೆ ಯಾವ ಥರದೊಂದು ಕೂಡ ಡ್ಯಾಮೇಜ್ ಆಗೋದಿಲ್ಲ. ಸೊ ಇಲ್ಲಿಗೊಂದು ಗ್ಯಾಜೆಟನ್ನು ಹಾಕಿಸ್ಬೇಕು, ಇದರದ್ದು ಪ್ರೊಟೆಕ್ಷನ್, ಬ್ರೇಕ್ ಲಿವರ್ ಪ್ರೊಟೆಕ್ಷನ್. ಮತ್ತು ಅದರ ಜೊತೆಗೆ ಹಿಂದುಗಡೆಯಿಂದ ನಮ್ಮ ಟೈಲ್ ಟಿ ಕೂಡ ಹಾಕಿಸಿದೆ. ಅದು ಕೂಡ ಯಾವ ಥರ ಕಾಣ್ತಾ ಉಂಟು ಅಂತ ನೀವು ನೋಡ್ಬೋದು. ಸೊ ಗೈಸ್ ನೋಡಿ, ಈ ಒಂದು ಸ್ಕ್ರ್ಯಾಚ್ ಗಾರ್ಡ್ ನೋಡಿ, ಈ ಥರ ಇಲ್ಲಿ 2 ಬೋಲ್ಟ್ ಉಂಟು. ಇದಕ್ಕೆ ಕರೆಕ್ಟಾಗಿ ಇಲ್ಲಿ ಕೂರ್ತದೆ. ಇದರ ಸ್ವಲ್ಪ ನಾವು ಇದನ್ನು ಸ್ವಲ್ಪ ಕಸ್ಟಮೈಸ್ ಮಾಡಬೇಕಾಗ್ತದೆ. ಸ್ವಲ್ಪ ಇದನ್ನು ಗ್ರೈಂಡ್ ಮಾಡಿ ಮತ್ತು ಇದರದ್ದು ಹೋಲನ್ನು ಸ್ವಲ್ಪ ದೊಡ್ಡ ಮಾಡಬೇಕು. ಸೊ ಆವಾಗ ಇದು ಕರೆಕ್ಟ್ ಫಿಟ್ ಆಗ್ತದೆ. ಮತ್ತು ಇದೆಲ್ಲದು ಪ್ರಾಡಕ್ಟ್ ನಾನು ಎಲ್ಲಿ ತಗೊಂಡಂತ ನಿಮಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶಾಪು ಎಲ್ಲಿ ಅಂತ ನಾನು ಹಾಕಿದ್ದೇನೆ. ನಾನು ತಗೊಂಡದ್ದು ಮಂಗಳೂರಲ್ಲಿ ಬಂದರಲ್ಲಿ ಉಂಟಲ್ಲ, ಬಂದರಲ್ಲಿರುವಂತಹ ಒಂದು ಶಾಪಲ್ಲಿ. ಸೊ ಅಲ್ಲಿ ನಮಗೆ ತುಂಬ ಕಡಿಮೆ ಪ್ರೈಸ್ಗೆ ಸಿಗ್ತದೆ. ಸೊ ಮಿರರ್ ಬಂದದ್ದು ನನಗೆ 1500 ಚಿಲ್ಲರೆಯಲ್ಲಿ ಬಂದಿದೆ. ಸೊ ಆನ್ಲೈನಲ್ಲಿ ನೋಡಬೇಕಾದ್ರೆ 1700 ತನಕ ಉಂಟು. ಮತ್ತು ಅವರದ್ದು ಡೆಲಿವರಿ ಚಾರ್ಜ್ ಕೂಡ ಬರ್ತದೆ ಅದರಲ್ಲಿ. ಮತ್ತು ಅದನ್ನು ನೀವು ಇನ್ಸ್ಟಾಲ್ ಮಾಡಲಿಕ್ಕೆ ಗೊತ್ತಿರುವಂಥ ಶಾಪಿಗೆ ಹೋಗಬೇಕಾಗ್ತದೆ, ಇಲ್ಲರೆ ಅವರು ಇನ್ಸ್ಟಾಲ್ ಮಾಡೋದಿಲ್ಲ ಮತ್ತು ಅವರಿಗೆ ಐಡಿಯಾ ಇರೋದಿಲ್ಲ. ನೋಡಿ, ಮಿರರನ್ನು ಇನ್ಸ್ಟಾಲ್ ಮಾಡುವಾಗ ನೀವು ಯಾವ ಶಾಪಲ್ಲಿ ತಗೊಳ್ತೀರೋ ಸೊ ಅಲ್ಲೇ ಹೋಗಿ ಅವರೊಟ್ಟಿಗೆ ಮಾಡಿಸೋದು ಒಳ್ಳೆಯದು. ನೋಡಿ, ಇದು 10R ಇದು ಮಿರರ್. ಸೊ ಇದು ಕರೆಕ್ಟಾಗಿ ಅದಕ್ಕೆ ಕೂರುವುದಿಲ್ಲ. ಸೊ ಅದಕ್ಕಾಗಿ ಸೈಡಿಂದ ಸ್ವಲ್ಪ ಕಟ್ ಮಾಡಿ ತೆಗೆದು ಮತ್ತೊಂದು ಎಕ್ಸ್ಟ್ರಾ ವಾಷರ್ ಹಾಕಿ ಕೂರಿಸ್ಬೇಕು, ಟೈಟ್ ಮಾಡಬೇಕು. ಮತ್ತು ಇದು ಒರಿಜಿನಲ್ ಮಿರರ್ಗಿಂತ ಇದು ಸ್ವಲ್ಪ ವೈಡಾಗಿ ಕೂರ್ತದೆ, ಅದು ಸ್ವಲ್ಪ ಮೇಲೆ ಬರ್ತದೆ. ಇದು ಸ್ವಲ್ಪ ವೈಡಾಗಿ ಕೂರ್ತದೆ, ಅಡ್ಜಸ್ಟ್ ಮಾಡ್ಬೋದು. ಮತ್ತು ಇದರದ್ದು ಅಡ್ಜಸ್ಟೇಬಲ್ ಮಿರರ್ ಕೂಡ ಇದರಲ್ಲಿ ಬರ್ತದೆ. ನೋಡಿ, ಈ ಥರ ಎಲ್ಲ ಅಡ್ಜಸ್ಟ್ ಮಾಡ್ಬೋದು. ಅದರ ಜೊತೆಗೆ ಇದರದ್ದು ವಯರ್ ಏನಿರ್ತದೆ, ಈ ವಯರನ್ನು ಇಲ್ಲೊಂದು ಸಣ್ಣದೊಂದು ರಂಧ್ರ ಮಾಡಿ ಸೊ ಅದರೊಳಗೆ ಹಾಕಿ ಮೇನ್ ಕನೆಕ್ಷನ್ ಮಾಡೋದು. ಮತ್ತು ಅದರ ಜೊತೆ ಇದು ಕೂಡ ಹಾಗೆಯೇ ಆರಾಮ್ಸೆ ಕೂರಿಸ್ಬೋದು. ಎಲ್ಲ ಕಡೆಯಲ್ಲಿ ಕೂರಿಸ್ತಾರೆ, ತೊಂದರೆ ಇಲ್ಲ. ಸೊ ಈ ವಿಂಗ್ಲೆಟನ್ನು ಕೂಡ ಹಾಕಿದ್ದೇನೆ, ಬ್ಲ್ಯಾಕ್ ಕಲರಲ್ಲಿ ಹಾಕಿಸಿದ್ದೇನೆ. ಸೊ ಇದಿಷ್ಟು 3 ಥರದ್ದು 1 2 3 4 4 ನಾನು ಗ್ಯಾಜೆಟನ್ನು ಇನ್ಸ್ಟಾಲ್ ಮಾಡಿದ್ದೇನೆ ಗಾಡಿಗೆ ಈಗಾಗಲೇ. ಅದರ ಜೊತೆಗೆ
ಇನ್ನೊಂದು 2-3 ಗ್ಯಾಜೆಟನ್ನು ಹಾಕಬೇಕು ಅಂತ ಇದ್ದೇನೆ. ನೋಡುವ ಬರುವಂಥ ದಿನಗಳಲ್ಲಿ ಇದನ್ನು ಕೂಡ ಗಾಡಿಗೆ ಇನ್ಸ್ಟಾಲ್ ಮಾಡಿ ನಮ್ಮ ಗಾಡಿಯನ್ನು ಫುಲ್ ಸ್ಪೋರ್ಟ್ಸ್ ಲುಕ್ಕಾಗಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಅದು ಮಾಡುವ. ಅದರ ಜೊತೆಗೆ ಇನ್ನೂ ಕೂಡ ಕೆಲವೊಂದು ಉಂಟು, ಅದಕ್ಕೆ ಪ್ರೈಸ್ ಅಂತ ಕೂಡ ಜಾಸ್ತಿ ಉಂಟು. ಸೊ ನನಗೆ ಇದು ಬಂದದ್ದು 1500 ಚಿಲ್ಲರೆ, ಮತ್ತು ಇದು ಇಂಗ್ಲೆಂಡ್ ಬಂದದ್ದು 200 ಸಮಥಿಂಗ್. ಅದ್ರ ಜೊತೆಗೆ ಸ್ಕ್ರ್ಯಾಚ್ ಗಾರ್ಡ್ ಲಿವರ್ ಬಂದದ್ದು 700 ರುಪೀಸಿಗೆ. ವರ್ತ್ ಇಟ್ಟು, ಯಾಕಂದರೆ ತುಂಬ ಹಾರ್ಡ್ ಉಂಟು, ಗಟ್ಟಿ ಉಂಟು. ಮತ್ತು ಇಂಡಿಕೇಟರ್ ಬಂದದ್ದು 200 ಸಮಥಿಂಗ್ ಚಿಲ್ಲರೆ, 200 ಚಿಲ್ಲರೆ. ಟೋಟಲಾಗಿ ಬಜೆಟ್ ಆಗಿ ನಮಗೆ ಇದು ಸಿಕ್ಕಿದೆ. ಮತ್ತು ನೀವು ಮಂಗಳೂರಿಂದ ಯಾರಾದರೂ ನೋಡ್ತಿದ್ದರೆ, ಸೊ ನಿಮಗೆ ನಾನು ಸಜೆಸ್ಟ್ ಮಾಡೋದು, ಮಂಗಳೂರಲ್ಲಿ ಬಂದರಲ್ಲಿ ಒಂದು ಶಾಪ್ ಉಂಟು, ಫುಲ್ ವೀಕ್ ಡೇಸ್ ಎಲ್ಲ ಓಪನ್ ಉಂಟು ಅದು. ಮತ್ತು ಸಂಡೇ ಮಾತ್ರ ಅದರದ್ದು ಇನ್ಸ್ಟಾಲ್ ಮಾಡೋರು ಇರೋದಿಲ್ಲ. ಸೊ ನೀವು ವೀಕ್ನ ಮಿಡ್ಲಲ್ಲಿ ಹೋಗಬೇಕಾಗ್ತದೆ. ಅಲ್ಲಿ ಹೋದರೆ ನಿಮಗೆ ಕಡಿಮೆಯಲ್ಲಿ ಸಿಗ್ತದೆ, ಆನ್ಲೈನ್ಗಿಂತ ಕಡಿಮೆಯಲ್ಲಿ ಸಿಗ್ತದೆ. ಸೊ ಶಾಪ್ ಹೆಸರು ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಅವ್ರದ್ದು ಹೆಸರು A to Z ಆಕ್ಸಸರೀಸ್ ಬೈಕ್ ಶಾಪ್ ಅಂತ. ಸೊ ಅಲ್ಲಿ ನಿಮಗೆ ಎಲ್ಲ ಥರದ್ದು ಇಂಗ್ರೀಡಿಯೆಂಟ್ ಸಿಗ್ತದೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಸೊ ಇದರಲ್ಲಿ ನಿಮಗೆ ಎಲ್ಲ ಥರದ್ದು ನಾನು ಹೇಳಿದ್ದೇನೆ. ಅವಾಗ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ನಾನು 300 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ. ಸೊ ಈ 300 ಲೈಕ್ಸ್ ಕಂಪ್ಲೀಟ್ ಆದರೆ ಇನ್ನೊಂದು ಇದಕ್ಕೂ ಗ್ಯಾಜೆಟನ್ನು ಒಂದು ಇನ್ಸ್ಟಾಲ್ ಮಾಡ್ತೇನೆ. ಸೊ ಇನ್ನೊಂದು ಯಾವುದು ಅಂತ ಹೇಳಿದರೆ, ಒಂದು ಫಾಗ್ ಲೈಟ್, ಮತ್ತೊಂದು ಜೊತೆಗೆ ಹಿಂದ್ಗಡೆ ಒಂದು ಮಡ್ಗಾರ್ಡ್ ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ನೀವು ಇದಕ್ಕೆ ಸಪೋರ್ಟ್ ಮಾಡಬೇಕು. 300K ಲೈಕ್ಸ್ ಮಾಡಿದರೆ ನಾನು ಫಾಗ್ ಲೈಟ್ ಮತ್ತು ಮಡ್ಗಾರ್ಡನ್ನು ಹಾಕಿಸ್ತೇನೆ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಬಾಯ್.